ನನ್ನ ಹೆಸರು MG ಪಾಪಮ್ಮ, ಗ್ರಾಮೀಣ ಮಹಿಳಾ ಒಕ್ಕೂಟದ ಕಾರ್ಯದರ್ಶಿ. ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ 9% ಮಾತ್ರ ಇದೆ. ಸಂವಿಧಾನದಲ್ಲಿ ಸಮಾನ ಹಕ್ಕನ್ನು ನಮಗೆ ಹೇಳಿದ್ದಾರೆ, ಸಮಾನ ಹಕ್ಕು ಕೊಡಬೇಕು ಅಂತೇಳಿ. ಆದರೆ ಯಾವುದೇ ರೀತಿಯಲ್ಲಿ ಇವಾಗ ಪಂಚಾಯಿತಿ ಮಟ್ಟದಲ್ಲಿ ಮೀಸಲಾತಿ 50% ಇದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ 9% ಮತ್ತು 4% ಇದೆ. ಅದರಿಂದಾಗಿ ನಮಗೆ ಸಮಾನ ಹಕ್ಕನ್ನು ಕಲ್ಪಿಸ್ಕೊಡ್ಬೇಕು. ಯಾವುದೇ ರೀತಿಯಲ್ಲಿ ನಮಗೆ ಅಡಚಣೆಗಳಿಲ್ಲದೆ, ಯಾವುದೇ ವಿಳಂಬ ಇಲ್ಲದೆ, ಈಗ ಏನು ಹೇಳಿದ್ದಾರೆ ಅಂದರೆ ಜನಗಣತಿ ಮಾಡಬೇಕು ಅಂತ ಹೇಳಿದ್ದಾರೆ, ಮತ್ತು ಕ್ಷೇತ್ರ ವಿಂಗಡಣೆ ಮಾಡಬೇಕಂತ ಹೇಳಿದ್ದಾರೆ. ಆದರೆ ಅವೆಲ್ಲ ಕೂಡ ಪಕ್ಕಕ್ಕಿಟ್ಟು ಯಾವುದೇ ಒಂದು ಅಡೆತಡೆಗಳಿಲ್ಲದೆ ನಮಗೆ ಬರುವ ಒಂದು ಅಧಿವೇಶನದಲ್ಲಿ, ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ವಿಧಾನಸಭೆಯಲ್ಲಿ ಕೂಡ 33% ಇರಬೇಕು. ಕೇಂದ್ರ ಸರ್ಕಾರದಲ್ಲಿ ಕೂಡ 33% ಮೀಸಲಾತಿ ಮಹಿಳೆಯರಿಗಾಗಿ ಇರಬೇಕು ಅಂತೇಳಿ. ನಮ್ಮ ಪ್ರಾತಿನಿಧ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹಕ್ಕುಗಳಿಗೆ ಚ್ಯುತಿ ಆಗುತ್ತೆ. ಏನು ಸರ್ಕಾರ ಒಂದು ಘೋಷಣೆ ಮಾಡಿದೆಯೋ ಮಹಿಳೆಯರಿಗೆ ಸಂವಿಧಾನದಲ್ಲಿ 30% ಇರಬೇಕು ಮಹಿಳೆಯರಿಗೆ ಮೀಸಲಾತಿ ಅಂತೇಳಿ, ಅದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮಗೆ ಮಹಿಳೆಯರಿಗೆ ಸಮಾನ ಹಕ್ಕು ನಮಗೆ ಅದು ಚ್ಯುತಿ ಆಗುತ್ತೆ. ಅದರಿಂದಾಗಿ ಸಮಾನ ಹಕ್ಕನ್ನು ಕೊಡಬೇಕು ಮತ್ತು ಮಾತಾಡಬೇಕು ಅಂತೇಳಿ ಸುಮಾರು ಗಣ್ಯರು ಕೂಡ ಇದೇ ರೀತಿಯಲ್ಲಿ ಮಾತಾಡಿದ್ದಾರೆ. ನಮ್ಮ ಒಂದು ರಾಷ್ಟ್ರೀಯ ಮೀಸಲಾತಿ ಒಕ್ಕೂಟ ಏನು ಧ್ವನಿ ಎತ್ತಿದೆಯೋ ಅದಕ್ಕೆ ಸುಮಾರು ಕಡೆಯಿಂದ ಕೂಡ ಕವಿಗಳಾಗಿರ್ಬೋದು, ಹೋರಾಟಗಾರರು, ನ್ಯಾಯಾಧೀಶರು, ಸಾಹಿತಿಗಳು ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಇದಕ್ಕೆ ಬೆಂಬಲ ಸಿಗ್ತಾ ಇದೆ. 30 ವರ್ಷಗಳಾದ್ರೂ ಇನ್ನೂ ಕೂಡ ನಮಗೆ 33% ನಮಗೆ ಮೀಸಲಾತಿ ಮೇಲ್ಮಟ್ಟದಲ್ಲಿ ನಮಗೆ ಸಿಕ್ಕಿಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ. 223 ವಿಧಾನಸಭೆಯಲ್ಲಿದೆ. ಆದರೆ ಅಲ್ಲಿರ್ತಕ್ಕಂಥದ್ದು 10% ಮಹಿಳೆಯರಿಗೆ ಮೀಸಲಾತಿ. ನಂತರ 543 ಕೇಂದ್ರ ಸರ್ಕಾರದಲ್ಲಿದೆ. ಅಲ್ಲಿ ನಮಗೆ ಇರ್ತಕ್ಕಂಥದ್ದು ಪ್ರಾತಿನಿಧ್ಯ 52 ಸೀಟ್ ಮಾತ್ರ. ಅದಕ್ಕೆ ನಮಗೆ ಸಮಾನ ಒಂದು ಅವಕಾಶವನ್ನು ಮಹಿಳೆಯರಿಗೆ ಕೊಡಬೇಕು ಅಂತೇಳ್ಬಿಟ್ಟು ನಾವು ಕೂಡ ನಮ್ಮ ಹೋರಾಟನ ನಾವು ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರಕ್ಕೆ ನಮ್ಮ ಮನವಿ ಮತ್ತು ನಾವು ಕೂಡ ಮುಟ್ಟಿಸೋದಕ್ಕೆ, ಮತ್ತು ಪತ್ರಿಕಾಗೋಷ್ಠಿ ಮಾಧ್ಯಮದವರು ಕೂಡ ಮಹಿಳೆಯರ ಒಂದು ಸ್ಥಾನಮಾನಗಳನ್ನು ಕಲ್ಪಿಸಿ ಮತ್ತು ಮಹಿಳೆಯರ ಹಕ್ಕುಗಳಿಗೆ ಧಕ್ಕೆ ಆಗದೆ ಈ ಮೀಸಲಾತಿಯನ್ನು ಕೊಟ್ಟರೆ ನಮ್ಮ ಹಕ್ಕುಗಳನ್ನು ಚಲಾಯಿಸೋದಕ್ಕೆ ಮತ್ತು ನಮ್ಮ ಒಂದು ಪ್ರಾತಿನಿಧ್ಯವನ್ನು ನಾವು ಪಡ್ಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಪತ್ರಿಕೆಯವರು ಕೂಡ ಇದನ್ನು ಪ್ರಕಟಣೆ ಮಾಡಿ ಒಳ್ಳೆ ರೀತಿಯಲ್ಲಿ ಮಹಿಳೆಯರ ಪರವಾಗಿ ಪ್ರಕಟಣೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೂ ಕೂಡ ಕೊಡಬೇಕು. ಈಗಾಗಲೇ ನಾವು ಶಾಸಕರಿಗೆ ಮತ್ತು ನಮ್ಮ ಜಿಲ್ಲೆಯ ಶಾಸಕರಿಗೆ ಮತ್ತು ಸಂಸತ್ ಸದಸ್ಯರಿಗೂ ಕೂಡ ನಾವು ಇದನ್ನು ಕೊಟ್ಟಿದ್ದೀವಿ. ಅವರು ಕೂಡ ಇದನ್ನು ನಾವು ಗಣನೆಗೆ ತಗೊಳ್ತೀವಿ ಚಳಿಗಾಲದ ಅಧಿವೇಶನದಲ್ಲಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ತಾವು ಕೂಡ ಬೆಂಬಲಿಸಿ ಇದನ್ನು ಪತ್ರಿಕಾದ್ಯಮಗಳು ಕೂಡ ನೀವು ಬೆಂಬಲಿಸಿ ನಮಗೆ ಅನುವು ಮಾಡಿಕೊಡ್ಬೇಕು, ಮೀಸಲಾತಿಗೆ ಸಮಾನ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಕಳಕಳಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ.